ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಕೃತಿಕಾಸ್ ಲೈಫ್ ಸ್ಟೈಲ್ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಇವತ್ತಿನ ಬ್ಲಾಗಲ್ಲಿ ಬಂದು ಹುಣಸೆಹಣ್ಣು ಕ್ಲೀನ್ ಮಾಡೋದ್ರಿಂದ ಹಿಡಿದು ಸ್ಟೋರ್ ಮಾಡೋವರೆಗೂ ತೋರಿಸ್ತಾ ಇದ್ದೀನಿ. ಈ ಸರಿ ಹುಣಸೆಹಣ್ಣಿಗೆ ನಾವು ಲಾಸ್ಟ್ಗೆ ಹೋಗಿದ್ವಿ, ಯಾಕಂದರೆ ಎಲ್ಲರೂ ಉದುರಿಸ್ಕೊಂಡು ಹೋಗ್ಬಿಟ್ಟಿದ್ರು. ಮರಗಳಲ್ಲಿ ಖಾಲಿ ಆಗಿತ್ತು. ಫಸ್ಟು ಊರ ಹತ್ರ ಇರೋ ಮರಗಳಲ್ಲೇ ಉದುರಿಸ್ಕೊಳ್ತಾ ಇದ್ವಿ. ಅವಾಗ ಅಲ್ಲಿ ಹೋಗಿ ನೋಡಿದ್ದಕ್ಕೆ ಹುಣಸೆಹಣ್ಣೆಲ್ಲ ಮರಗಳಲ್ಲಿ ಖಾಲಿ ಆಗಿಬಿಟ್ಟಿತ್ತು. ನಮ್ಮ ಮನೆಯವರು ಕೆರೆ ಹತ್ರ ನೋಡ್ಕೊಬರ್ತೀನಿ ಅಂತ ಹೇಳ್ಬಿಟ್ಟು ಹೋಗಿ ನೋಡ್ಕೊಂಬಂದರು. ಎಲ್ಲೋ ಒಂದೊಂದು ಇತ್ತಂತೆ. ಸರಿ ಅದನ್ನೇ ಉದುರಿಸ್ತೀನಿ ಬನ್ನಿರಿ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋದರು. ಇದು ಕೆರೆ ಹತ್ರ ಕಟ್ಟೆ ಮೇಲೆ ಇರೋ ಮರ. ನೋಡ್ತಾ ಇರ್ಬೋದು, ಕೆರೆಯಲ್ಲೆಲ್ಲ ನೀರು ಖಾಲಿಯಾಗಿದೆ. ಸ್ವಲ್ಪನೇ ಇತ್ತು. ಕೆರೆಯಲ್ಲಿ ತುಂಬ ನೀರಿದ್ದರೆ ಹುಣಸೆಹಣ್ಣು ಕೀಳೋಕ್ಕಾಗೋದಿಲ್ಲ. ನಮ್ಮ ಮನೆಯವ್ರಿಗೆ ಮರ ಹತ್ತಬೇಡ ಅಂತಂದ್ರು, ಮರ ಹತ್ತಬೇಡ್ರಿ ಅಂತಂದ್ರು ಮರ ಹತ್ತಿದ್ರು. ಇಲ್ಲಾಂದರೆ ಅದು ಆ 1-2 ಹಣ್ಣು ಇದೆ ಅಲ್ವಾ, ಅದು ಕೂಡ ಉದುರಿಸೋಕ್ಕಾಗಲ್ಲ ಮರ ಹತ್ತಿಲ್ಲಂದರೆ ಅಂತ ಹೇಳ್ಬಿಟ್ಟು ಮರ ಹತ್ತಿದ್ರು. ನಾನು ನಮ್ಮ ಮಗ ಆಯ್ಕೊಳ್ತಾ ಇದ್ದೀವಿ ಹುಣಸೆಹಣ್ಣು. ಕೆಳಗೆ ಏನು ಗಲೀಜಿಲ್ಲ, ಮರದ್ದು ಎಲೆಗಳಿದಾವಲ್ಲ ಅದ್ರದ್ದು ಮಾತ್ರ ಎಲೆಗಳಿದ್ದಾವೆ ಅಷ್ಟೇನೆ. ಅದೇ ಅಂಗಡಿಯಲ್ಲಿ ಸಿಗೋ ಹುಣಸೆಹಣ್ಣು ಎಷ್ಟು ಗಲೀಜಿರುತ್ತೆ ಗೊತ್ತಾ? ಕಡ್ಡಿ, ಕಸ, ಧೂಳು, ಮಣ್ಣು ಎಲ್ಲ ಇರುತ್ತೆ. ಅದನ್ನು ಹುಣಸೆಹಣ್ಣು ಕರಗ್ದಾಗ ಗೊತ್ತಾಗುತ್ತೆ ಅದರಲ್ಲಿ ಎಷ್ಟು ಕಸ ಇದೆ ಅಂತ. ಇವಾಗ ಹುಣಸೆಹಣ್ಣೆಲ್ಲ ಆಯ್ಕೊಂಡು ಮನೆಗೆ ಬಂದ್ವಿ ನಾವು. ಮನೆಗೆ ಬಂದು ಎತ್ತಿ ಬಿಸಿಲಿಗೆ ಹಾಕಿ ಇಕ್ಕಿದ್ದೀನಿ. ಬೆಳಗ್ಗೆ ಹೊತ್ತು ಹಾಕಿ ಸಾಯಂಕಾಲ ಹೊತ್ತು ಎತ್ತಿಟ್ಬಿಡ್ಬೇಕು ಹುಣಸೆಹಣ್ಣು. ಇದು ಕಡಲೆ ಬೀಜ ಹಸುಗಳಿಗೆ ಯಾರೋ ಕೊಟ್ಟಿರೋದು ನಮ್ಮ ಮನೆಯವ್ರಿಗೆ. ಒಂದು 20-25 kg ಇರ್ಬೋದು. ಆ ಮಿಷಿನ್ಗೆ ಹಾಕಿದ್ರೆ ಅದು ಅದರಲ್ಲೇ ಕಚ್ಕೊಳ್ತಾ ಇತ್ತಂತೆ. ಹಸಿಟಾಗಿ ಪುಡಿ ಪುಡಿಯಾಗಿ ಬರ್ತಾ ಇದ್ದಿಲ್ವಂತೆ. ಸೊ ಹಂಗಾಗಿ ಎತ್ಕೊಬಂದ್ಬಿಟ್ರು ವಾಪಸ್ಸು. ಏನು ಮಾಡೋದು, ಇದನ್ನು ವೇಸ್ಟ್ ಮಾಡೋದ ಅಂತ ಇದು ಮಾಡ್ತಾಯಿದ್ರು ನಮ್ಮ ಮನೆಯವರು. ಸರಿ, ನಾನು ಮಿಕ್ಸಿಗೆ ಹಾಕಿ ನೋಡ್ತೀನಿ, ಮನೆಗೆ ಎತ್ಕೊಂಬನ್ರಿ ಅಂತ ಹೇಳಿದ್ದೆ. ಅದು ಬೀಜ ಚೆನ್ನಾಗಿ ಒಣಗಿತ್ತು. ಇಲ್ಲ ಅಂದಿದ್ರೆ ಮಿಕ್ಸಿಯಲ್ಲಿ ಕಚ್ಕೊಳ್ತಾ ಇತ್ತೋ ಏನೋ ಗೊತ್ತಿಲ್ಲ. ನೋಡ್ತಾ ಇರ್ಬೋದು, ನಾನು ಪುಡಿ ಮಾಡ್ತಾಯಿದ್ದೀನಿ. ಪುಡಿ ಆಗ್ತಾಯಿದೆ, ಒಂದೊಂದು ರೌಂಡ್ಗೆ ಪುಡಿ ಆಗ್ತಾಯಿದೆ. ಅಷ್ಟು ಒಣಗಿತ್ತು. ಸ್ವಲ್ಪ ಹಸಿ ಆಗಿದ್ದರೆ ಅದು ಕಚ್ಕೊಳ್ಳುತ್ತೆ, ನಿಜನೇ ಹೌದು. ಹಸುಗೆ ಕೊಟ್ಟಿದ್ರು. ಅದನ್ನು ಹಂಗೆ ಹಾಕಿದ್ರೆ ಹಸುಗಳು ಎತ್ತಿ ಕೆಳಗೆ ಬಿಟ್ಬಿಡ್ತವೆ ಕುಡ್ತಿಯಲ್ಲಿ. ಈ ಥರ ಪುಡಿ ಮಾಡಿ ಹಾಕಿದ್ರೆ ಕುಡ್ತಿಗೆ ಚೆನ್ನಾಗಿ ಕುಡ್ಕೊತವೆ ಅಂತ ಹೇಳ್ಬಿಟ್ಟು. ಮತ್ತು ಹಿಂಡಿ ಹಾಕ್ತೀವಲ್ಲ, ಅದು ಹಿಂಡಿ ಕೂಡ ಇದೇ ಕಡಲೆ ಬೀಜದಲ್ಲೇ ಮಾಡೋದು. ಅದಕ್ಕೋಸ್ಕರ ವೇಸ್ಟ್ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ಈ ಥರ ಪುಡಿ ಮಾಡಿ ನೋಡೋಣ ಅಂತ ಹೇಳ್ಬಿಟ್ಟು ನಾನು ಮನೆಗೆ ಎತ್ಕೊಬನ್ನಿ ಅಂದಿದ್ದಕ್ಕೆ ನಮ್ಮ ಮನೆಯವರು ಎತ್ಕೊಬಂದಿದ್ದು. ನೋಡ್ತಾ ಇರ್ಬೋದು, ಎಲ್ಲ ಪುಡಿ ಮಾಡ್ತಾಯಿದ್ದೀನಿ. ಒಂದೇ ಸರಿ ಪುಡಿ ಮಾಡಿದೆ ನಾನು. ಎಲ್ಲನೂ ನಮ್ಮ ಮನೆಯವ್ರು ಬೈದರು, ಒಂದೇ ಸರಿ ಮಿಕ್ಸಿಯಲ್ಲಿ ಅಷ್ಟೊಂದು ಪುಡಿ ಮಾಡೋಕ್ಕಾಗುತ್ತಾ, ಸ್ವಲ್ಪ ಮಾಡೋಕ್ಕಾಗಿಲ್ಲ ಅಂತ. ನಾನು ಜಾಸ್ತಿ ಹೊತ್ತು ರುಬ್ಬಕ್ಕೆ ಹೋಗಿಲ್ಲ. ಅದು ಸುಮ್ಮನೆ ಹಿಂಗೆ ಆನ್ ಮಾಡಿ ಆಫ್ ಮಾಡಿ ತಿರುಗಿಸಿದ್ದು ಅಷ್ಟೇ. ಅಷ್ಟಕ್ಕೆ ಪುಡಿ ಆಗ್ತಾಯಿತ್ತು. ಅದಕ್ಕೆ ಏನು ಬಿಸಿ ಬಂದಿಲ್ಲ ಮಿಕ್ಸಿ. ಅದು ಅಲ್ಲದೆ ಮಿಕ್ಸಿ ನಂದು ಬಟರ್ಫ್ಲೈ ತುಂಬಾ ಚೆನ್ನಾಗಿದೆ. ಸುಮಾರು ಒಂದು 10 ವರ್ಷ ಮೇಲಾಗಿ 10-11 ವರ್ಷ ಆಗಿದೆ ಮಿಕ್ಸಿ ತಗೊಂಡು. ಇದುವರೆಗೂ ಏನೂ ರಿಪೇರಿ ಆಗಿಲ್ಲ. 1-2 ಸಲ ಏನೋ ವಯರ್ ಚೇಂಜ್ ಮಾಡಿಸಿದ್ದೀನಿ ಅಷ್ಟೇನೆ. ಅದ್ರ ಮಿಕ್ಸಿ ಒಳಗಡೆ ಏನೂ ರಿಪೇರಿಗೆ ಬಂದಿಲ್ಲ. ತುಂಬಾ ಚೆನ್ನಾಗಿದೆ. ಯಾವ ಕಂಪ್ನಿದು ಮಿಕ್ಸಿ ತಗೊಳ್ಳೋದು ಅಂತ ಯೋಚನೆ ಮಾಡ್ತಾಯಿದ್ರೆ ಬಟರ್ಫ್ಲೈ ತಗೋಬಹುದು. ನಂದು ಈಗ ಬಟರ್ಫ್ಲೈಯಲ್ಲಿ ತುಂಬ ಮಾಡೆಲ್ಸ್ ಬಂದಿದ್ದಾವೆ. ನಂದು ಈ ಥರ ಇದೆ ಮಾಡೆಲ್ಲು. 3 ಜಾರ್ ಬಂದಿದೆ. ನಾನು ಯಾವಾಗೂ ಬಳಸೋದು ಒಂದೇ ಜಾರು, ಮಸಾಲೆ ರುಬ್ಬುತ್ತಲ್ವ ಅದು ಮಾತ್ರ. ಚಿಕ್ಕ ಜಾರು ಮತ್ತು ಈ ಜಾರು ಜಾಸ್ತಿ ಬಳಸೋದೇ ಇಲ್ಲ. ಈ ಜಾರು ಈ ಥರ ಏನಕ್ಕಾದರೂ ಅಂದರೆ ಬಳಸ್ಕೊತೀನಿ, ಇಲ್ಲಾಂದರೆ ಅದನ್ನು ಬಳಸೋದಿಲ್ಲ. ಚೆನ್ನಾಗಿದೆ ಮಿಕ್ಸಿ. ನೋಡ್ತಾ ಇರ್ಬೋದು, ಇಲ್ಲಿ ಪುಡಿ ಮಾಡಿದ್ದೀನಿ. ಅಷ್ಟನ್ನು ಒಂದೇ ಸರಿ ಪುಡಿ ಮಾಡಿಬಿಟ್ಟೆ. ಇವಾಗ ಮೊಸರು ಮಾಡೋಣ ಅಂದ್ಬಿಟ್ಟು ಹಾಲಿತ್ತು, ಅದನ್ನು ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ. ಎಲ್ಲ ಮನೆಯಲ್ಲಿ ಕೆಲಸ ಎಲ್ಲ ಮುಗಿಸ್ಕೊಂಡೆ ಈ ಕೆಲಸ ಮಾಡೋಕ್ಕೆ ಹೋಗಿದ್ದು. ಹಂಗೆ ಮಿಕ್ಸಿ ಎಲ್ಲ ಧೂಳಾಗಿತ್ತಲ್ವ, ಅದನ್ನು ಹಂಗೆ ಒರೆಸಿಟ್ಬಿಡೋಣ ಅಂತ ಹೇಳ್ಬಿಟ್ಟು ಒರೆಸ್ತಾ ಇದ್ದೀನಿ. ಮತ್ತು ಅದನ್ನು ಹಂಗೆ ಬಿಟ್ಬಿಟ್ಟು ಹೋದರೆ ಹಸು ಮನೆಗೆ ಅಲ್ಲಿಂದ ಬರೋಷ್ಟರಲ್ಲಿ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಮಿಕ್ಸಿ ಯಾವಾಗೂ ಅಷ್ಟೇ, ನಾವೇನಾದರೂ ರುಬ್ಬಿದವಾಗ ಅದೇನೋ ಸ್ವಲ್ಪ ಗಲೀಜಾಯಿತು ಅಂದರೆ ಹಂಗೆ ಒರೆಸ್ಕೊಂಡ್ರೆ ತುಂಬ ಚೆನ್ನಾಗಿ ಬಾಳಕ್ಕೆ ಬರುತ್ತೆ ಅಂದ್ಕೋತೀನಿ. ಇಲ್ಲಾಂದರೆ ಅದು ಹಂಗೆ ಅದರೊಳಗಡೆ ಸ್ಟೋರ್ ಆಗಿ ತುಂಬ ದಿನ ಬರೋದಿಲ್ಲ.
ನಾನು ಜಾಸ್ತಿ ಏನು ಮಿಕ್ಸಿಯಲ್ಲಿ ರುಬ್ಬಕ್ಕೆ ಹೋಗೋದಿಲ್ಲ. ಮಸಾಲೆ ತುಪ್ಪಗೆ ಬೆಣ್ಣೆ ತಿರುಗಿಸ್ತೀನಲ್ವ ಅದೇ ಜಾಸ್ತಿ. ಬಿಟ್ಟರೆ ಇಡ್ಲಿ ದೋಸೆಗೆಲ್ಲ ನಾನು ರುಬ್ಬೋದಿಲ್ಲ, ಅಂಗಡಿಗೆ ಕೊಟ್ಟು ಕಳಿಸ್ಬಿಡ್ತೀನಿ. ಇವಾಗ ಕೆಳಗಡೆ ಚೆಲ್ಲಿದ್ದೆಲ್ಲ ಪುಡಿ ಎಲ್ಲ ಉದುರಿತ್ತಲ್ವ ಅದನ್ನೆಲ್ಲ ಒರೆಸ್ಕೊಳ್ತಾ ಇದ್ದೀನಿ. ಆಲ್ಮೋಸ್ಟ್ ಅವಾಗೇ ಒರೆಸಿದ್ದೆ, ಪಾತ್ರೆ ತೊಳೆದವಾಗ ಕೌಂಟರ್ ಟಾಪೆಲ್ಲ ಕ್ಲೀನಾಗಿ ಒರೆಸ್ಕೊಂಡೆ. ಮನೇಲಿ ಕೆಲಸ ಎಲ್ಲ ಕೂಡ ಮುಗ್ದಿತ್ತು. ಇವಾಗ ರುಬ್ಕೊಂಡು ಹಸು ಶೆಡ್ ಹತ್ರ ಹೋಗೋದನ್ನೇ. ಇವಾಗ ಗಾಡಿ ಮೇಲೆ ಇಟ್ಕೊಂಡು ಅದು ರುಬ್ಕೊಂಡಿದ್ದೀನಲ್ವ ಪುಡಿ, ಅದನ್ನು ಗಾಡಿ ಮೇಲೆ ಇಟ್ಕೊಂಡು ಬಂದೆ ಶೆಡ್ ಹತ್ರ. ಒಳಗಡೆ ಹೋಗೋಣವಾ, ಹಸುಗಳು ಏನು ಮಾಡ್ತಾ ಇದ್ದಾವೆ ಅಂತ ನೋಡೋಣ. ಎಲ್ಲ ಮಲ್ಕೊಂಡಿದ್ದಾವೆ ಆರಾಮಾಗಿ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಸಾಲಾಗಿ ಮಲಗಿದೆ ಅಂತ. ಒಂದು ಹಸು ಕರೆಕ್ಟಾಗಿ ಮಲ್ಕೊಂಡ್ರೆ ಇನ್ನೆಲ್ಲವೂ ಚೆನ್ನಾಗಿ ಮಲ್ಕೋತವೆ. ಒಂದೊಂದು ಸರಿ ಅದರ ಜಾಗದಲ್ಲಿಂದ ಬಿಟ್ಟು ಇನ್ನೊಂದು ಜಾಗದಲ್ಲಿ ಬಂದು ಮಲ್ಕೋತಾವಲ್ಲ, ಅವಾಗ ಅವುಗಳಿಗೆ ಮಲ್ಕೊಳಕ್ಕಾಗಲ್ಲ. ಕರೆಕ್ಟಾಗಿ ಒಂದು ಹಸು ಮಲ್ಕೊಬಿಟ್ರೆ ಸ್ಟಾರ್ಟಿಂಗಲ್ಲಿ ಎಲ್ಲ ಹಸು ನೀಟಾಗಿ ಮಲ್ಕೋತವೆ. ಇವಾಗ ಒಂದು ಕಡೆ ಎಬ್ಬಿಸ್ಬಿಟ್ಟು ಸಗಣಿಗಳೆಲ್ಲ ಎತ್ತಿಬಿಟ್ಟು ತೊಳೆಯೋಕ್ಕೆ ಸ್ಟಾರ್ಟ್ ಮಾಡ್ತು ಅಂದರೆ ಇನ್ನೊಂದು ಕಡೆ ಆ ಕಡೆ ಮುಗಿದ ಮೇಲೆ ಈ ಕಡೆ ಎಬ್ಬರಿಸೋದು. ಒಂದೇ ಸರಿ ಎಲ್ಲ ಎಬ್ಬರಿಸಲ್ಲ, ಪಾಪ ಮಲ್ಕೊಂಡಿದ್ದಾವಲ್ಲ ಹಂಗಾಗಿ. ಇವಾಗ ನಮ್ಮ ಮಗನೂ ಬಂದಿದ್ದಲ್ವ, ಸ್ಕೂಲ್ ಹೆಂಗೂ ರಜೆ ಇದೆ, ಅದಕ್ಕೆ ನಮ್ಮ ಮಗ ಜೊತೇಲಿ ಬರ್ತಾನೆ ಶೆಡ್ ಹತ್ರ. ಸ್ಕೂಲ್ ರಜೆ ಇತ್ತು ಅಂದರೆ ಅವನು ತೊಳಿತಾನೆ. ಅಮ್ಮ ನಾನು ತೊಳಿತೀನಿ ಅಂತ. ಸರಿ ತೊಳಿಪ್ಪ ಅಂತೇಳ್ಬಿಟ್ಟು ನಾನು ಬೇರೆ ಕೆಲಸ ನೋಡ್ತಾ ಇರ್ತೀನಿ. ನೋಡ್ತಾ ಇರ್ಬೋದು ಹಸು ಎಲ್ಲ ತೊಳೆದಿದ್ದಾನೆ. ಇವಾಗ ಮ್ಯಾಟ್ಗಳು ತೊಳ್ಕೊಳ್ತಾ ಇದ್ದಾನೆ. ಏನು ಈ ಪ್ರೆಷರ್ ಮಿಷಿನಲ್ಲಿ ತೊಳೆಯೋದು ಏನು ಅಷ್ಟೊಂದು ಕಷ್ಟ ಏನಿಲ್ಲ, ನೀಟಾಗಿ ಹೋಗ್ಬಿಡುತ್ತೆ. ಇವಾಗ ಹಸು ಮನೆಯಿಂದ ಬಂದು ಕಾಳು ನೆನೆಸಿಟ್ಟಿದ್ದೆ ನಾನು. ಅವರೆಕಾಳು ಲಾಸ್ಟ್ ಇರ್ಬೋದು, ಇದು ಸೀಸನಲ್ಲಿ ಅವರೆಕಾಳು ಸೀಸನಲ್ಲಿ ಅವರೆಕಾಳು ಇದಕ್ಕೆ ತರೋದು ನಾನು. ಬೆಳಗ್ಗೆ ಸುಲಿದು ನೆನೆಸ್ಬಿಟ್ಟು ಹೋಗಿದ್ದೆ. ಅದನ್ನು ಸ್ವಲ್ಪ ಬೆಳಗ್ಗೆಯಿಂದ ಮಾಡಿ ಟಯರ್ಡ್ ಆಗಿರುತ್ತಲ್ವ, ಸ್ವಲ್ಪ ಹೊತ್ತು ಟಿ ವಿ ನೋಡಿಕೊಂಡು ಕಾಳು ಇಸ್ಬಿಡೋಣ, ಇಲ್ಲಾಂದರೆ ಟೈಮ್ ಸಿಕ್ಕಲ್ಲ ಸಾಯಂಕಾಲ. ಮತ್ತೆ ಇದು ನಾನು ಹೋಗಬೇಕು. ಮಧ್ಯಾಹ್ನ ಬಂದಿರೋದು ನನ್ನ ಮನೆಗೆ. ಅಷ್ಟರಲ್ಲಿ ಕಾಳು ಇಸ್ಬಿಟ್ಟು ಹೋದರೆ ಸಾಯಂಕಾಲ ಬಂದಂಗೆ ಸಾರು ಮಾಡೋಕ್ಕಾಗುತ್ತೆ ಅಂತ ಹೇಳ್ಬಿಟ್ಟು ಕಾಳು ಇಸ್ತಾ ಇದ್ದೀನಿ. ಎರಡು ಕೈಯಲ್ಲಿ ಕಾಳು ಇಸ್ತೀನಿ ನಾನು. ಎಲ್ಲ ಫಸ್ಟಿಂದ ಕಾಳು ಇಸ್ಕೋದು ಬರ್ತಾನೆ ಇದ್ದಿಲ್ಲ, ಒಂದೇ ಕೈಯಲ್ಲಿ ಇಸ್ತಿದ್ದೆ. ಆದರೆ ಈಗೀಗ ಎರಡು ಕೈಯಲ್ಲಿ ಬರುತ್ತೆ. ಕಲ್ತ್ಕೊಂಡಿದ್ದೀನಿ. ಯಾಕಂದರೆ ಒಬ್ಬರೇ ಮಾಡಬೇಕಲ್ವ ಕೆಲಸ. ಫಾಸ್ಟಾಗಿ ಒಂದೇ ಕೈಯಲ್ಲಿ ಇದ್ಕೋಕೆ ಹೋದರೆ ಕಾಳು ಬೇಗ ಆಗಲ್ಲ. ಎರಡು ಕೈಯಲ್ಲಿ ಇದ್ಕಿದ್ರೆ ಬೇಗ ಆಗಿಬಿಡುತ್ತೆ. ಒಂದು 1/2 hour ಆಗುತ್ತೆ ಅಷ್ಟೇನೆ. ಬೇಗ ಇದ್ಕಿದ್ರೆ 1 kg 1.5 kg ಆಗೋಷ್ಟು ಇಸ್ಕೋಬೋದು. ಈ ಥರ ಫಾಸ್ಟಾಗಿ ಇಸ್ಕೊಳ್ತೀನಿ. ಟ್ರೈ ಮಾಡಿ ಬಂತು ಲಾಸ್ಟಿಗೆ ಎರಡು ಕೈಯಲ್ಲೂ. ಸ್ಟಾರ್ಟಿಂಗಲ್ಲಿ ಬರ್ತಾ ಇದ್ದಿಲ್ಲ, ಎಲ್ಲನೂ ಅಷ್ಟೇ ಅಲ್ವಾ. ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ, ಆಮೇಲೆ ಕಲ್ತ್ಕೊಂಡ್ರೆ ಈಸಿ ಅನಿಸುತ್ತೆ. ಆಗೋಯ್ತು. ಸ್ವಲ್ಪ ಬೇಗ ಮಾಡಿದೆ ಇವತ್ತು, ಅದರಿಂದ ಸ್ವಲ್ಪ ಬೇಗನೆ ಆಯಿತು. ಇದು ಕಾಳು ಬಂದು ಜಾಸ್ತಿ ಬಲ್ತಿಲ್ಲ. ಈ ಥರ ಗ್ರೀನು ವೈಟು ಕಾಳು ಮಿಕ್ಸ್ ಇತ್ತು ಅಂದರೆ ಸಾಂಬಾರು ತುಂಬಾ ಟೇಸ್ಟಾಗಿ ಬರುತ್ತೆ. ಅದೇ ಒಂದೊಂದು ಸತಿ ಬರೀ ವೈಟ್ ಕಾಳು ಇರುತ್ತೆ ನೋಡಿ, ಅದು ಸಾಂಬಾರು ಅಷ್ಟೊಂದು ಚೆನ್ನಾಗಿರಲ್ಲ. ಈ ಥರ ಮಿಕ್ಸ್ ಆಗಿತ್ತು ಅಂದರೆ ಸಖತ್ತಾಗಿ ಬರುತ್ತೆ ಸಾಂಬಾರು. ಸಾಂಬಾರು ಮಾಡಿದವಾಗ ಚೆನ್ನಾಗಿತ್ತು, ಅದಕ್ಕೆ ಹೇಳ್ತಾ ಇದ್ದೀನಿ. ಇವಾಗ ಶೆಡ್ ಹತ್ರ ಹೋಗ್ಬಿಟ್ಟು ಬಂದು ಹುಣಸೆಹಣ್ಣು ಒಣಗಾಕಿದ್ದನ್ನು ಎತ್ತಿಟ್ಟಿದ್ದೆ. ಯಾಕಂದರೆ ಅದು ಬಿಸಿಲಿಗೆ ಮೆತ್ತಗಾಗಿರುತ್ತೆ, ಸ್ವಲ್ಪ ನೆರಳಲ್ಲಿಟ್ಟರೆ ಟೈಟ್ ಆಗುತ್ತೆ, ಆವಾಗ ಜಜ್ಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ. ನೋಡ್ತಾ ಇರ್ಬೋದು, ನಾನು ಮಕ್ಕಳನ್ನೆಲ್ಲ ಟ್ಯೂಷನ್ಗೆ ಬಿಟ್ಬಿಟ್ಟು ಬಂದು
ಸಾಯಂಕಾಲ ಒಂದು 5-5:30 ಹಂಗೆ ಜಜ್ಕೊಳ್ತಾ ಇದ್ದೀನಿ. ಬಿಸಿಲಿಗೆ ಬೆಳಗ್ಗೆ ಬಿಸಿಲು ಬಂದವಾಗೆ ಇಟ್ಟರೆ ಸಂಜೆ ಒಂದು 3:30-4 ಗಂಟೆಗೆ ಎತ್ತಿಟ್ಬಿಡ್ಬೇಕು. ಆವಾಗ ಅದು ಬಿಸಿಲಿಗೆ ಚೆನ್ನಾಗಿ ಮೆತ್ತಗಾಗಿರುತ್ತೆ. ನೆರಳಲ್ಲಿ ಇಟ್ಟಿದ ತಕ್ಷಣ ಟೈಟ್ ಆಗುತ್ತೆ. ಆವಾಗ ಜಜ್ಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ. ಈ ಥರ ಜಜ್ಕೊಂಡು ಒಳಗೆ ಎತ್ಕೊಂಡು ಹೋಗ್ಬಿಟ್ಟು ನಿಧಾನಕ್ಕೆ ಬಿಡಿಸ್ಕೊಳ್ಳೋದು. ಅಡುಗೆ ಮಾಡಿಕೊಂಡು ಇಲ್ಲಾಂದರೆ ಅಡುಗೆ ಮಾಡಿದ್ಮೇಲೆ ಬಿಡಿಸ್ಕೊಂಡ್ರೆ ಆಯಿತು. ನೋಡ್ತಾ ಇರ್ಬೋದು ಎಲ್ಲ ಬಿಡಿಸಿದ್ದಾಯಿತು. ಈ ಸರಿ ನಾನು ಕಮ್ಮಿನೇ ಹುಣ್ಸೆಹಣ್ಣು ಬಿಡಿಸ್ಕೊಂಡಿದ್ದೆ, ಯಾಕಂದರೆ ಮರದಲ್ಲೇ ಎದ್ದಿಲ್ವಲ್ಲ. ಯಾವಾಗೂ 7-8 kg ಹಂಗೆ ಸೇರಿಸಿ ಸಿಗ್ತಾಯಿದ್ದೆ ಹುಣ್ಸೆಹಣ್ಣು. ಈ ಸರಿ ಒಂದು 3-4 kg ಅಷ್ಟೇನೆ. ಇದು ನೋಡೋದಕ್ಕೆ ಇಷ್ಟು ಕಾಣಿಸ್ತಾ ಇದೆ, ಆದರೆ ಅದು ಸ್ವಲ್ಪ ಇವಾಗ ಒಣಗಿದೆ ಅಲ್ವಾ, ಅದಕ್ಕೋಸ್ಕರ ಇದು ಕೋಲ್ಗೆ ಅಂಟ್ಕೊಳ್ಳಲ್ಲ. ಸ್ವಲ್ಪ ಇದೆಲ್ಲ ಇದು ಮಾಡಿದ್ಮೇಲಕ್ಕೆ ಹಂಗೆ ಕವರಲ್ಲಿ ಅದ್ಮಿ ಇಕ್ಕಿದ್ರೆ ಅದು ಒಂಥರ ಇಷ್ಟೇ ಕಾಣಿಸುತ್ತೆ. ಆವಾಗ ನಾವು ಈಸಿಯಾಗಿ ಸ್ಟೋರ್ ಮಾಡ್ಕೋಬೋದು. ಇದು ಕೋಲಲ್ಲಿ ಈ ಥರ ಜಜ್ಜಿದ್ರೆ ಅದರಲ್ಲಿರೋ ಒಳಗಡೆ ಬೀಜ ಇರುತ್ತಲ್ವ, ಅಲ್ಲಿರುತ್ತಲ್ವ ಒಟ್ಟು ಥರ ವೈಟ್ ಇರೋದು ಅದೆಲ್ಲನೂ ಉದುರ್ಕೊಬಿಡುತ್ತೆ. ಇದೇ ಥರ ಎತ್ತಿಟ್ಕೋಬೋದು. ಜಜ್ಜಿಬಿಟ್ಟು ನೀಟಾಗಿ ಹೊರಗಡೆ ಇಡ್ಬೋದು. ಆದರೆ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ, ಆಮೇಲೆ ಹುಳ ಏನು ಬೀಳೋದಿಲ್ಲ, ಚೆನ್ನಾಗಿರುತ್ತೆ. ಆದರೆ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಸೇಮ್ ಹೊಸ ಹುಣ್ಸೆಹಣ್ಣು ಹೆಂಗಿರುತ್ತೋ ಅದೇ ಥರ ಇರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ನಾವು ತಂದು ಬಿಡಿಸಿ ಮಾಡೋ ಖುಷಿನೇ ಬೇರೆ ಅಲ್ವಾ. ನೋಡ್ತಾ ಇರ್ಬೋದು ಇದರಲ್ಲಿ ಎಷ್ಟು ಧೂಳಿದೆ ಅಂತ. ಅಷ್ಟು ಕ್ಲೀನ್ ಮಾಡಿನೂ ಈ ಥರ ಬಿಸಿಲಿಗೆ ಒಣಗಿಸಿ ಚೆನ್ನಾಗಿ ಕೋಲಲ್ಲಿ ಜಜ್ಕೊಂಡ್ರೆ ಇಷ್ಟು ಡಸ್ಟ್ ಇರುತ್ತೆ ಅದರಲ್ಲಿ. ಅಂಗಡಿಯಲ್ಲಿ ಸಿಗೋ ಹುಣಸೆಹಣ್ಣು ಇಷ್ಟೊಂದು ಕ್ಲೀನಾಗಿ ಮಾಡ್ತಾರಂತೆ ಯಾವ ಇದರಲ್ಲಿ ನಂಬೋದಲ್ವಾ. ಗೊತ್ತಿಲ್ಲ ಎಷ್ಟು ದಿನ ಸಿಗುತ್ತೋ ಹುಣಸೆಹಣ್ಣು, ಅಲ್ಲಿವರೆಗೂ ನಾವೇ ಈ ಥರ ತಂದು ಮಾಡ್ಕೊಳ್ಳೋದು. ನೋಡ್ತಾ ಇರ್ಬೋದು ನಾನು ಈ ಥರ ಸೇರಿಸಿ ಇಟ್ಟಿದ್ದೀನಿ ಹುಣಸೆಹಣ್ಣು. ಇದನ್ನು ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಆಯಿತು. ಈ ವಿಡಿಯೋ ಇಷ್ಟೇ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಹಾಗೆ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ಇಷ್ಟ ಆಗಿದರೆ ಒಂದು ಕಮೆಂಟ್ ಮಾಡಿ. ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.